ಹಾಯ್ ಫ್ರೆಂಡ್ಸ್, ಹೆಂಗಿದ್ರೆ ಎಲ್ಲರೂ ನಾನು ನಿಮಗೆ ಬರೋತ್ತೊಂದು ಹೊಸ ಟಾಪಿಕ್ನೊಂದಿಗೆ ಬಂದೀನಿ, ಸ್ಪೆಷಲ್ ಅಪ್ಡೇಟ್ನೊಂದಿಗೆ ಬಂದೀನಿ. ಸೊ ಆ ಸ್ಪೆಷಲ್ ಅಪ್ಡೇಟ್ ಏನು ಅನ್ನೋದನ್ನ ಈ ವಿಡಿಯೋ ಒಳಗೆ ಪೂರ್ತಿ ಹೇಳ್ತೇನೆ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ. 4 ರಿಂದ 5 ನಿಮಿಷದ ವಿಡಿಯೋ ಐತಿ, ಫುಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಐತಿ. ನಾ ಪೂರಾ ಇನ್ಫಾರ್ಮೇಷನ್ ನಿಮಗೆ ಎಲ್ಲ ಕಲೆಕ್ಟ್ ಮಾಡಿ ಪೂರ್ತಿ ಕೊಡಕ್ಕೆ ಬಂದಿರ್ತೇನೆ. ನಾ ಪ್ರತಿದಿನ ಗೃಹಲಕ್ಷ್ಮಿ ವಿಡಿಯೋಸ್ ಮಾಡೋದಿಲ್ಲ. ಸೊ ಯಾಕೆ ಮಾಡೋದಿಲ್ಲಪ್ಪ ಅಂತಂದ್ರೆ ನಿಮ್ಗೆ ನಾ ಏನಾರ ಒಂದು ಹೇಳಾಕತ್ತೇನಂದ್ರೆ ಅದು ಟ್ರೂ ಆಗಿರ್ಬೇಕು, ಫೇಕ್ ಹೇಳ್ಬಾರ್ದು. ಈಗ ನೀವು ನನ್ನ ವಿಡಿಯೋ ನೋಡಾಕತ್ತೀರಪ್ಪ ಅಂತಂದ್ರೆ ನಿಮಗೊಂದು ಏನಾರ ಒಳ್ಳೆ ಮಾಹಿತಿ ತಿಳಿಬೇಕಲ್ಲ. ಸೊ ಅದಕ್ಕಾಗಿ ನಾ ಏನು ಮಾಡ್ತೇನೆ, ನನಗೆ ಏನು ಇನ್ಫಾರ್ಮೇಷನ್ ಬರ್ತೈತಿ ಅದ್ರೊಳಗೆ ಏನು ಕರೆಕ್ಟ್ ಇರ್ತೈತಲ್ಲ, ಸೊ ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ ಬಂದ ನಿಮ್ಮ ತನ ಮುಟ್ಟಿಸ್ತಿರ್ತೇನೆ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡ್ರಿ. ಎಲ್ಲರೂ 4 ರಿಂದ 5 ನಿಮಿಷದ ವಿಡಿಯೋ ಐತಿ, ಪೂರ್ತಿ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಇವತ್ತಿನ ಟಾಪಿಕ್ ಬರೋಣ. ಏನ್ ಟಾಪಿಕ್ ಅಂತಂದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಖುಷಿ ವಿಷಯ ಹೇಳಿದಾರಪ್ಪ ಅಂತಂದ್ರೆ ಇದೆಲ್ಲರಿಗೂ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಹಣ ತಗೊಳ್ಳೋ ಎಷ್ಟು ಜನ ಮಹಿಳೆಯರು ಅದಾರ, ಗೃಹಲಕ್ಷ್ಮಿ ಹಣ ಎಷ್ಟು ಜನ ಮಹಿಳೆಯರು ತಗೊಳಕತ್ತಾರಲ್ಲ, ಸೊ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಹುಮಾನ ಕೊಡೋರದಾರ. ಸೊ ಆ ಬಹುಮಾನ ಹೆಂಗಂದ್ರೆ ಈಗ ಅವ್ರು ಏನ್ ಹೇಳಿದಾರಪ್ಪ, ಬಹುಮಾನ ಪಡ್ಯಾಕ ಈಗ ಪ್ರತಿಯೊಬ್ಬರಿಗಿಂತ ಬಹುಮಾನ ಕೊಡಕ್ ಆಗುದಿಲ್ಲ, ಈಗ ಕರ್ನಾಟಕ ತುಂಬಾ ಬಹುಮಾನ ಕೊಡಕ್ ಆಗುದಿಲ್ಲ. ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಅವ್ರ ಒಂದು ಚಾಲೆಂಜ್ ಇಟ್ಟಿದಾರ. ಪ್ರತಿಯೊಬ್ಬ ಮಹಿಳೆಯರಿಗೂ ಅವ್ರು ಏನ್ ಮಾಡಿದಾರ, ಒಂದು ಚಾಲೆಂಜ್ ಕೊಟ್ಟಿದಾರ. ಅದೇನ್ ಚಾಲೆಂಜ್ ಪಾ ಅಂತಂದ್ರೆ ಅದನ್ನ ಎದ್ರ ಸಂಬಂಧ ಕೊಟ್ಟಿದಾರಪ್ಪ. ಈ ಬಹುಮಾನ ಸಡನ್ ಆಗಿ ಏನ ಬಹುಮಾನ ಅಂತೇಳಿ ನಿಮ್ ಮೈಂಡ್ ಒಳಗ್ ಬರ್ಬೋದ. ಈ ಬಹುಮಾನ ಈಗ ಅವ್ರು ಯಾಕೆ ಅನೌನ್ಸ್ ಮಾಡಿದಾರಪ್ಪ ಅಂತಂದ್ರೆ ನಮ್ಗೀಗ ಅವರು ಗೃಹಲಕ್ಷ್ಮಿ ಯೋಜನೆ ಕೊಡಾಕತ್ತ ಈ ಆಗಸ್ಟ್ 30ನೇ ತಾರೀಕಿಗೆ ಕರೆಕ್ಟ್ ಆಗಿ 1 ಇಯರ್ ಆತ. ನಿಮ್ಗೆ ಹೋದ ವರ್ಷ ಯೋಜನೆ ಸ್ಟಾರ್ಟ್ ಆಗಿದ್ದ ನೆನಪಿರ್ಬೋದು ಡೇಟ್, ಆಗಸ್ಟ್ 30, 2023 ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿತ್ತು ನಮ್ಗೆ ಕರ್ನಾಟಕ ಒಳಗ. ಸೊ ಅವ್ರ ಏನ್ ಮಾಡಿದಾರಪ್ಪ ಅಂತಂದ್ರೆ ಇದು 1 ವರ್ಷ ಸಕ್ಸಸ್ಫುಲ್ ಆಗಿದ್ದಕ್ಕೆ ಸೊ ಅವ್ರಿಗೆ ಇನ್ನೊಂಚೂರು ಮೋಟಿವೇಶನ್ ಸಿಗ್ಲಿ, ಸರ್ಕಾರಕ್ಕೆ ಇನ್ನೊಂಚೂರು ಮೋಟಿವೇಶನ್ ಸಿಗ್ಲಿ, ಸೊ ಜನರಿಗೆ ಏನ್ ಹೆಲ್ಪ್ ಆಗೈತೆ ಅನ್ನೋದು ಸರ್ಕಾರಕ್ಕೆ ಇನ್ನೊಂಚೂರು ಗೊತ್ತಾಗ್ಲಿ ಅನ್ನೋಗೋಸ್ಕರ ಅವ್ರ ಏನ್ ಮಾಡಿದಾರಪ್ಪ ಅಂತಂದ್ರೆ ಈಗ ಪ್ರತಿಯೊಬ್ರು ಗೃಹಲಕ್ಷ್ಮಿ ಮಹಿಳೆಯರು ಏನ ಹಣ ತಗೊಳಕತ್ತಾರಲ್ಲ, ಸೊ ಅವ್ರ ಏನ್ ಮಾಡ್ಬೇಕಂದ್ರೆ ಬಹುಮಾನ ಗೆಲ್ಬೇಕಂತಂದ್ರೆ ಸೊ ಅವರು ವಿಡಿಯೋ ಮಾಡಿ 1.5 ನಿಮಿಷ 1 ನಿಮಿಷ 30 ಸೆಕೆಂಡ್ ಈ ತರ ವಿಡಿಯೋ ಮಾಡಿ ನೀವು ಇನ್ಸ್ಟಾಗ್ರಾಮ್ ಒಳಗಾಗಿರ್ಬೋದು, ಆಮೇಲೆ ಯೂಟ್ಯೂಬ್ ಒಳಗಾಗಿರ್ಬೋದು, ಇಲ್ಲ ಫೇಸ್ಬುಕ್ ಪೇಜ್ ಒಳಗಾಗಿರ್ಬೋದು, ನೀವೇನ್ ಮಾಡ್ಬೇಕ, ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ಬೇಕ. ಯಾವ ತರ ರೀಲ್ಸ್ ಮಾಡ್ಬೇಕಂತಂದ್ರೆ ಗೃಹಲಕ್ಷ್ಮಿ ಹಣ ತಗೊಳ್ಳೋದ್ರಿಂದ ನಿಮಗೇನು ಯೂಸ್ ಆಗೈತಿ, ನೀವು ಆ ಹಣ ಎಲ್ಲಿ ಖರ್ಚು ಮಾಡಾಕತ್ತೀರಿ, ನಿಮ್ಗ ಹಣ ನಿಮ್ಮ ಜೀವನದೊಳಗೆ ಯಾವ ತರ ಭಾಗಿಯಾಗೈತಿ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ಬೇಕು ನೀವು. ಈಗ ನೀವು ಯಾರ ಆ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಿ ಯೂಟ್ಯೂಬ್ ಒಳಗಾಗ್ಲಿ, ಇನ್ಸ್ಟಾಗ್ರಾಮ್ ಒಳಗಾಗ್ಲಿ, ಅಥವಾ ಫೇಸ್ಬುಕ್ ಪೇಜ್ ಒಳಗಾಗ್ಲಿ, ನೀವು ಯಾವ ರೀತಿ ಅಪ್ಲೋಡ್ ಮಾಡ್ತಿರಲ್ಲ, ಸೊ ಅದೇನಾದ್ರೂ ವೈರಲ್ ಆಯ್ತಪ್ಪ ಅಂತಂದ್ರ ಈಗ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಈ ತರ ನಿಮ್ದು ವ್ಯೂಸ್ ಹೋದುಪ್ಪ, ನಿಮ್ದು ವಿಡಿಯೋ ವೈರಲ್ ಆಯ್ತಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು, ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಇನ್ಸ್ಟಾ ಪೇಜ್ಗೋ ಅಥವಾ ಫೇಸ್ಬುಕ್ ಪೇಜ್ಗೋ ನೀವೇನ್ ಮಾಡ್ಬೇಕು, ಅದನ್ನ ಟ್ಯಾಗ್ ಮಾಡ್ಬೇಕು. ವಿಡಿಯೋ ನೀವು ಆ ವಿಡಿಯೋ ಟ್ಯಾಗ್ ಮಾಡಿರಿಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ತಾರ, ಆ ವಿಡಿಯೋ ನೋಡಿ ಅಬ್ಸರ್ವ್ ಮಾಡ್ತಾರ. ಸೊ ನಿಮ್ದು ಎಲ್ಲಕ್ಕಿಂತ ಜಾಸ್ತಿ ವೈರಲ್ ಆಗಿದ್ದು ವಿಡಿಯೋ ಐತಪ್ಪ ಅಂತಂದ್ರೆ ನೀವು ಅದನ್ನ ಊಹೇನು ಮಾಡಕ್ ಆಗುದಿಲ್ಲ. ಅವ್ರ ಅಂತ ಬಹುಮಾನ ನಾ ಅವ್ರಿಗೆ ಕೊಡ್ತೇನಿ, ನಮ್ಮ ಮಹಿಳೆಯರಿಗೆ ಕೊಡ್ತೇನೆ ಅನ್ನೋ ಮಾತನ್ನ ಹೇಳಾಕತ್ತಾರ. ಸೊ ನೀವು ಅನ್ಕೋಬಹುದು ನಮ್ಗೇನ್ ವಿಡಿಯೋ ಮಾಡಕ್ ಬರಲ್ಲ ಬಿಡ್ರಿ, ನಮ್ಗೇನ್ ಮಾಡೋದ್ ತಗೊಂಡದ, ನಾವು ವಿಡಿಯೋ ಮಾಡೋದಿಲ್ಲ ಅಂತೇಳಿ ಕೆಲವರ ಮೈಂಡ್ನೊಳಗೆ ಬರ್ತೈತಿ. ಸೊ ಕೆಲವರ ಮಹಿಳೆಯರ ಕ್ಯಾಮ್ರಾ ಮುಂದೆ ಅಲಾವು ಆಗುದಿಲ್ಲ, ಯಾಕಂದ್ರೆ ಸ್ವಲ್ಪ ಜನರ ಮನೆಯೊಳಗೆ ರಿಸ್ಟ್ರಿಕ್ಷನ್ಸ್ ಇರ್ತಾವ. ಸೊ ನೀವು ಅಂತ ಮಹಿಳೆಯರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅವ್ರು ಇನ್ನೂ ಒಂದು ಬೆಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಮಹಿಳೆಯರಿಗೆ ಕ್ಯಾಮ್ರಾದ ಮುಂದೆ ನಿಂತ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿರುವುದಿಲ್ಲ. ಸೊ ಅಂತ ಮಹಿಳೆಯರಿಗೆ ಏನ್ ಅವ್ರು ಇನ್ನೊಂದು ಬೆಸ್ಟ್ ಆಪ್ಷನ್ ಕೊಟ್ಟಿದಾರಪ್ಪ ಅಂತಂದ್ರೆ ನೀವು ಅವ್ರ ಪೇಜಿಗೆ ಹೋಗಿ ಗೃಹಲಕ್ಷ್ಮಿ ಬಗ್ಗೆ ಬರೀರಿ, ಕಮೆಂಟ್ಸ್ ಬರ್ದ ಅವ್ರ ಪೇಜಿಗೆ ಹಾಕ್ರಿ. ಸೊ ಅವ್ರ ಏನ್ ಮಾಡ್ತಾರೆ, ಎಲ್ಲಕ್ಕಿಂತ ಬೆಸ್ಟ್ ಕಮೆಂಟ್ ಯಾರ್ದಾಗಿರ್ತೈತಿ, ಸೊ ಎಲ್ಲಕ್ಕಿಂತ ಬೆಸ್ಟ್ ಕಮೆಂಟ್ಸ್ ಯಾರು ಮಾಡಿರ್ತಾರಲ್ಲ, ಸೊ ಅವ್ರ ಕಮೆಂಟಿಗೂ ಬಹುಮಾನ ಕೊಡ್ತೇವೆ ಅಂತಂದಿದ್ದಾರೆ. ಸೊ ನೀವು ಈಗ ನಿಮ್ಗೆ ವಿಡಿಯೋ ಮಾಡಿ ಹಾಕಕ್ಕಾಗ್ಲಿಲ್ಲಪ್ಪ ಅಂತಂದ್ರೆ ನೀವು ಅವ್ರ ಪೇಜಿಗೆ ಹೋಗಿ, ಇನ್ಸ್ಟಾ ಪೇಜಿಗೆ ಹೋಗಿ ಚೆನ್ನಾಗಿ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಸೊ ಅದಕ್ಕೂ ಅವರು ಬಹುಮಾನ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ನಿಮ್ಗೆ ಗೃಹಲಕ್ಷ್ಮಿ ಬಗ್ಗೆ ಪಾಸಿಟಿವ್ನೆಸ್ ಹೇಳಿ ಆ ರೀಲ್ಸ್ ಮಾಡಿ ಹಾಕಿರೋರು ಬಹುಮಾನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಯಾಕೆ ಹೇಳಿದಾರಪ್ಪ ಅಂತಂದ್ರೆ ಈಗ ಟ್ರೂ ಫ್ಯಾಕ್ಟ್ ಹೇಳ್ತೇನೆ ಕೇಳ್ರಿ. ಇದನ್ನೆಲ್ಲ ಅವ್ರು ಯಾಕೆ ಮಾಡ್ತಿದ್ದಾರಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಪವರ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಪವರ್ ಬಹಳ ಇಂಪಾರ್ಟೆಂಟ್ ಗೌರ್ಮೆಂಟಿಗೆ. ಈಗಿನ ಕಾಲದಾಗ ಮೊದಲಿನ ಕಾಲದೊಳಗ ಎಷ್ಟು ಮಂದಿ ಟಿವಿ ನೋಡ್ತಿದ್ರಲ್ಲ, ಸೊ ಅದಕ್ಕಿಂತ ಡಬಲ್ 3 ಜನ ಈಗ ಸೋಷಿಯಲ್ ಮೀಡಿಯಾ ಮೊಬೈಲ್ ನೋಡ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಪವರ್ ತಿಳ್ಕೊರಿ. ನಾ ಅದಕ್ಕೆ ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ರಿ ಅಂತ ಪ್ರತಿ ವಿಡಿಯೋ ಒಳಗೂ ಹೇಳ್ತೇನೆ.
ಸೊ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೋರಿ, ನಿಮ್ಗೆ ಏನು ಬರ್ತೈತಿ ಅದನ್ನು ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿರಿ. ನೀವೊಬ್ರು ಇನ್ಫ್ಲೂಯೆನ್ಸರ್ ಆದ್ರಿ ಅಂತಂದ್ರೆ ಗೌರ್ಮೆಂಟಿನಿಂದ ನಿಮ್ಗೆ ಎಷ್ಟು ಸಹಾಯ ಆಯ್ತು ಅನ್ನೋದನ್ನ ನಿಮ್ಗೆ ಬರ್ತಾ ತಿಳಿಸಿಕೊಡ್ತೇನೆ. ನಾ ಇದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಮಾಡ್ತೀನಿ. ಸೊ ಗೌರ್ಮೆಂಟ್ನಿಂದ ಇನ್ಫ್ಲೂಯೆನ್ಸರ್ಗೆ ಏನೇನು ಅವಕಾಶ ಬರಾಕತ್ತಾವ, ಅವ್ರಿಗೆ ಏನೇನು ಮೆಸೇಜಸ್ ಹಾಕಾಕತ್ತಾರ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ ಅಂತ ಒಂದಿನ ಪೂರ್ತಿ ವಿಡಿಯೋ ಮಾಡಿಕಸ್ ಅದ್ರ ಬಗ್ಗೆ ತಿಳಿಸ್ತೀನಿ. ಸೊ ಇವ್ರು ಯಾಕಷ್ಟು ಸೋಷಿಯಲ್ ಮೀಡಿಯಾಕ್ಕೆ ಒತ್ತು ಕೊಡತ್ತಾರಪ್ಪ, ಯಾಕೆ ರೀಲ್ಸ್ ಮಾಡಿ ಹಾಕನ್ನಾಕತ್ತಾರಪ್ಪ ಅಂತಂದ್ರೆ ಅದ್ರ ಹಿಂದಿನ ಅವ್ರದ್ದು ಏನಪ್ಪ ಥಿಂಕಿಂಗ್ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಒಳಗೆ ಹರಡಲಿ, ಕಾಂಗ್ರೆಸ್ ಸರ್ಕಾರ ಅದ ಸೋಷಿಯಲ್ ಮೀಡಿಯಾಗ ಬೆಳಕಿಗೆ ಬರಲಿ, ಸೋಷಿಯಲ್ ಮೀಡಿಯಾಗ ಎಲ್ಲರೂ ನೋಡಿ ಕಾಂಗ್ರೆಸ್ ಸರ್ಕಾರ ಮಾಡ್ತಪ್ಪ, ಕಾಂಗ್ರೆಸ್ ಸರ್ಕಾರ ಚಲೋ ಮಾಡತ್ತೈತೆ ಅಂತೇಳಿ ಎಲ್ಲರ ಮೈಂಡ್ ಒಳಗೆ ಬರ್ಬೇಕಲ್ಲ. ಸೊ ಅವ್ರಿಗೆ ಏನು ಉದ್ದೇಶಪ್ಪ ಅಂತಂದ್ರೆ ಗಿಫ್ಟ್ ಕೊಟ್ಟಂಗೆ ಆಗ್ತೈತಿ, ನಮ್ಮ ಮಹಿಳೆಯರು ಖುಷಿ ಇಟ್ಟಂಗೆ ಆಗ್ತೈತಿ, ಆಮೇಲೆ ಏನಾಗ್ತೈತಿ ಸರ್ಕಾರ ಬೆಳಿತೈತಿ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದಂಗೆ ಆಗ್ತೈತಿ ಅಂತೇಳಿ ಅವ್ರ ಮೈಂಡ್ ಒಳಗೆ ಇರ್ತೈತಿ. ಸೊ ನಾ ಅದಕ್ಕೆ ನಿಮಗೆ ಪ್ರತಿ ಸಲ ಹೇಳೋದು ಸೋಷಿಯಲ್ ಮೀಡಿಯಾ ಪವರ್ ಭಾಳ ಐತಿ. ನೀವು ಸೋಷಿಯಲ್ ಮೀಡಿಯಾ ಒಳಗೆ ಬರ್ರಿ, ಏನಾದರೂ ಮಾಡ್ರಿ, ಏನಾದರೂ ಒಂದು ಅಚೀವ್ ಮಾಡ್ರಿ, ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಅನ್ಕೋರಿ. ನೀವು ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಿ. ನೋಡ್ರಿ, ಸಕ್ಸಸ್ ಯಾರಿಗೂ ಹೇಳಿ ಬರೋದಿಲ್ಲ, ಓವರ್ ನೈಟ್ ಸಕ್ಸಸ್ಸು ಆಗೋದಿಲ್ಲ. ನೀವು ಟ್ರೈ ಮಾಡ್ರಿ, 1 year 2 year 3 year ನೀವು ನೋಡ್ರಿ, ಪ್ರತಿದಿನ ನೀವು ಟ್ರೈ ಮಾಡಿರಿ, ಒಂದಲ್ಲೊಂದು ದಿನ ಸಕ್ಸಸ್ ಆಗೇ ಆಗ್ತೀರಿ, ಕನ್ಫರ್ಮ್ ಆಗಿ ಆಗ್ತೀರಿ. ಸೊ ಇದನ್ನೊಂದು ಮೋಟಿವೇಶನ್ ಆಗಿ ತಗೋರಿ. ಆಮೇಲೆ ನಿಮ್ಗೆ ಯಾರಿಗೆ ಇಷ್ಟ ಆಯ್ತು ನೋಡ್ರಿ ದಯವಿಟ್ಟು ವಿಡಿಯೋ ಮಾಡಿ ಹಾಕ್ರಿ. ಯಾಕಂದ್ರೆ ಗೌರ್ಮೆಂಟ್ ಏನಾದರೂ ಕೊಡಾಕತ್ತೈತಂದ್ರೆ ನಾವು ಅದನ್ನ ಏನು ಮಾಡ್ಬೇಕು, ಆ್ಯಕ್ಚುಲಿ ಗೌರ್ಮೆಂಟ್ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಸ್ವಂತದಿಂದ ಕೊಡಾಕತ್ತಾರ ಇದನ್ನ. ಈಗ ಅವ್ರು ಏನೋ ಒಂದು ಕೊಡಾಕತ್ತಿದಾರಪ್ಪ ಅಂತಂದ್ರೆ ನಾವು ಅದ್ರೊಳಗೆ ಭಾಗಿಯಾಗಬೇಕಾ. ಯಾಕಂದ್ರೆ ಈಗ ನಾವು ಗೃಹಲಕ್ಷ್ಮಿ ಹಣದೊಳಗೂ ಭಾಗಿಯಾಗ್ಯಾವಲ್ಲ, ಹಣ ಬಿಟ್ಟಿಲ್ಲ, ನಾವು ಹಣದೊಳಗೂ ಭಾಗಿಯಾಗ್ಯಾವಲ್ಲ. ಸೊ ನಾವು ಅದರೊಳಗೂ ಭಾಗಿಯಾಗಬೇಕಾ, ನಾವು ಎಲ್ಲರೂ ಕೈ ಜೋಡಿಸ್ಬೇಕು. ಕೈ ಜೋಡಿಸಿರಿ ಏನಾಗ್ತೈತಿ, ಹನಿ ಕುಡಿದ್ರೆ ಹಳ್ಳ ಅಂತಾರಲ್ಲ. ಸೊ ನಾವು ಅದ್ರೊಳಗೂ ಕೈ ಜೋಡಿಸಿ ಏನೋ ಒಂದು ಗಿಫ್ಟ್ ಬರ್ತೈತಿ, ಖುಷಿಯಾಗಿ ತಗೊಳ್ಳೋಣ. ಯಾರಿಗೆ ಗೊತ್ತು, 1 ಲಕ್ಷ ರೂಪಾಯಿ ಕೊಟ್ರೆ ಖುಷಿನೇ ಅಲ್ವಾ. ಈಗ ಮಿಡಲ್ ಕ್ಲಾಸ್ ಮಂದಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತಂದ್ರೆ ಎಷ್ಟು ಖುಷಿ ಅವರು. ಸೊ ಹೀಗಾಗಿ ಅವ್ರು ಏನು ಕೊಡ್ತೇವೆ ಅನ್ನೋದನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ, ಅಫಿಷಿಯಲ್ ಆಗಿ ಹೇಳಿಲ್ಲ ನಾ ಇದನ್ನ ಕೊಡ್ತೇನೆ ಅಂತೇಳಿ. ಬಟ್ ಅವ್ರು ಕೊಡ್ತಾರೆ, ದೊಡ್ಡ ಜನ 10 ರೂಪಾಯಿ 20 ರೂಪಾಯಿದಂತ ಕೊಡೋದಿಲ್ಲ, ಕೊಟ್ಟರೆ 2 ಲಕ್ಷ 3 ಲಕ್ಷದ ಗಿಫ್ಟ ಕೊಡ್ತಾರಲ್ಲ ಡೆಫಿನೆಟ್ಲಿ. ಸೊ ಎಲ್ಲರೂ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಬಾಯ್.